ದೆವ್ವ ಹಿಡಿದಿದೆ ಅಂತ ಹೇಳಿ ಮಹಿಳೆಯ ಬರ್ಬರ ಕೊಲೆ ಮಾಡಿರುವಂತಹ ಘಟನೆ ಕಲಬುರಗಿಯಲ್ಲಿ ವರದಿಯಾಗಿದೆ. ಬೇವಿನ ಕಟ್ಟಿಗೆಯಿಂದ ಹೊಡೆದು ಮಹಿಳೆಯನ್ನ ಕೊಂದುಬಿಟ್ಟಿದ್ದಾರೆ. ಕಲಬುರಗಿಯ ಮಹಿಳೆ ಏಕೆ ಆಗಿರೋದು ಮಹಾರಾಷ್ಟ್ರದಲ್ಲಿ ಮರ್ಡರ್ ಆಗಿರೋದು. ಮಹಾರಾಷ್ಟ್ರದಲ್ಲಿ ಸಂಬಂಧಿಕರೇ ಹೊಡೆದು ಸಾಯಿಸಿದ್ದಾರೆ ಅಂತ ಹೇಳಿ ಈಗ ಆರೋಪ ಕೇಳಿ ಬರ್ತಾ ಇದೆ. 38 ವರ್ಷದ ಮುಕ್ತಾಬಾಯಿ ಅಂತ ಹೇಳಿ ಕೊಲೆಯಾದ ಮಹಿಳೆ ಗಿಡ್ಡೆಪ್ಪನಿಗೆ ಕೊಟ್ಟು ಮದುವೆ ಮಾಡಿಸಿದ್ರು ಸಂಬಂಧಿಕರೆಲ್ಲರೂ ಕೂಡ ಸೇರಿ. ಈ ಗಿಡ್ಡೆಪ್ಪನ ಸಹೋದರ ಸಂಬಂಧಿಕರು ಸೇರ್ಕೊಂಡು ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಈಗಿರುವಂತಹ ಆರೋಪ. ಕಲಬುರಗಿಯ ಆಳಂದದ ನಿವಾಸಿ ಮುಕ್ತಾಬಾಯಿ ಅಂತ ಹೇಳಿ ಈಕೆ ಮಹಾರಾಷ್ಟ್ರದ ಮುರುಮ್ ಗ್ರಾಮದಲ್ಲಿ ಈ ರೀತಿಯಾಗಿ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಕಾರಣ ಏನಂತ ಹೇಳಿದ್ರೆ ಈಕೆಗೆ ದೆವ್ವ ಮೆಟ್ಕೊಂಡು ಬಿಟ್ಟಿದೆ, ಅದನ್ನು ನಾವು ಬಿಡಿಸ್ತೀವಿ ಅಂತ ಹೇಳಿ ಕಟ್ಟಿಗೆ ತಗೊಂಡು ಹೊಡೆದಿರೋದು. ಹೊಡೆದ್ರೆ ದೆವ್ವ ಬಿಟ್ಟು ಹೋಗ್ಬಿಡುತ್ತೆ ಅಂತ ಅನ್ಕೊಂಡಿದ್ರು ಇವರು. ಬಟ್ ಅದೇ ಕಾರಣ ಇಟ್ಕೊಂಡು ಹೊಡೆದು ಕೊಲೆ ಮಾಡಬೇಕು ಅಂತಾನೆ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಈಗ ಮುಕ್ತಾಬಾಯಿಯ ಸಂಬಂಧಿಕರು ಆರೋಪ ಮಾಡ್ತಾರೆ. ಈಕೆ ಏಕಾಏಕಿ ತಲೆ ಸುತ್ತು ಬಂದು ಮನೆ ಹತ್ರ ಬಿದ್ದಿದ್ದಾಳೆ ಪಾಪ. ಅದಕ್ಕೆ ಕರೆಕ್ಟಾಗಿ ಚಿಕಿತ್ಸೆ ಕೊಡಿಸೋದು ಬಿಟ್ಟು ಈಕೆಗೆ ದೆವ್ವ ಹಿಡಿದು ಬಿಟ್ಟಿದೆ, ಅದಕ್ಕೆ ಹಿಂಗೆಲ್ಲ ಆಡ್ತಾ ಇದ್ದಾಳೆ ಅಂತ ಹೇಳಿ ಹೊಡೆಯಕ್ಕೆ ಶುರು ಮಾಡಿದ್ದಾರೆ. ಕಳೆದ 4 ದಿನಗಳ ಹಿಂದೆ ಈಕೆಯ ಬಾಮೈದನೆ ಹೊಡೆದಿದ್ದಂತೆ. ಹಲ್ಲೆ ಮಾಡಿದ ಬಳಿಕ ಸುಸ್ತಾಗ್ಬಿಟ್ಟಿದ್ಲು ಈ ಮುಕ್ತಾಬಾಯಿ. ತಾಯಿಗೆ ಕರೆ ಮಾಡಿ ಆಕೆಯ ಪತಿ ಸಂಬಂಧಿಕರೇ ತಿಳಿಸಿದ್ದಾರೆ, ಹಿಂಗೆ ನಿಮ್ಮ ಮಗಳು ತುಂಬ ಸುಸ್ತಾಗ್ಬಿಟ್ಟಿದ್ದಾಳೆ, ಆಸ್ಪತ್ರೆಗೆ ಸೇರಿಸಿದ್ದೀವಿ, ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸಿಲ್ಲ, ನಿನ್ನೆ ತಡರಾತ್ರಿ ಈಕೆ ಸಾವನ್ನಪ್ಪಿದ್ದಾಳೆ. ಬಂದು ಬಿದ್ದಾಣ ಅವಳಿಗೆ BP ಜಾಸ್ತಿ ಆಗಿ ಬಿದ್ದಿದ್ದಾಳೋ ಅಥವಾ ಕಾಲಿಗೆ ಪೆಟ್ಟಾಗಿ ಬಿದ್ದಿದ್ದಾಳೋ ಅದು ದೇವ್ರ ಬಿಚ್ಚೆ ವಿಷಯ. ಅವ್ರೇನು ಮಾಡಿದ್ದಾರೆ, ದೇವ್ ಹಿಡ್ದದಂತ ಒಯ್ದಾರೆ. ಒಯ್ದ್ಗೇಸ್ ಏನು ಮಾಡಿದ್ದಾರೆ ಅಂದರೆ ಅವ್ರಿಗೆ ತುಂಬಾ ಹೊಡೆದು ಬಿಟ್ಟಿದ್ದಾರೆ. ಡಾಕ್ಟ್ರಿಗೆಲ್ಲ ನೋಡಿದ್ದಾರೆ. ನೋಡಿ ಇದೇನು ಗಾಯಮ್ಮ ಅಂದರು. ನಾವು ಕೈಗೆ ಮಾತ್ರ ನೋಡಿದ್ದೀವಿ, ಎಡ್ಡೆ ಕೈಗೆ ಮಾತ್ರ ನೋಡಿದ್ದೀವಿ, ಮೈಯೆಲ್ಲ ನಾವು ನೋಡಿದ್ದಿಲ್ಲ. ನಾಳೆಗೆ ಬಟ್ಟೆ ಚೇಂಜ್ ಮಾಡ್ಬೇಕಂತ ನೋಡಿದರೆ ನಮ್ಮ ಅಕ್ಕಗೆ ಮೈ ತುಂಬೆಲ್ಲ ಗಾಯನೇ ಮತ್ತು ಹ್ಯಾಂಗೆ ಮಾಡ್ಬೇಕಂದ್ರೆ ಡಾಕ್ಟ್ರು ಏನಂದರು, ಅವ್ರು ತುಂಬಾ ಸೀರಿಯಸ್ ಆಗಿದ್ದಾರಮ್ಮ, ಅವರಿಗೆ ಹೊಡಿದ್ದಾರೆ, ತುಂಬಾ ಜಾಸ್ತಿ ಹೊಡಿದ್ದಾರೆ. ಅವ್ರಿಗೆ ಹೊಡೆದು ಪೆಟ್ಟಾಗಿ BP ತಲೆಗೇರಿ BP ಆಗ್ತದೆ, ಆ ತಲೆಗಿಂದ ರಕ್ತ ಸೋರ್ಲತ್ತದೆ. ಅವಳು ಬದುಕೋ ಚಾನ್ಸ್ ಇಲ್ಲ ಅಂತ ಹೇಳಿದ್ರಿ. ಇಬ್ಬರಿಗೆ ತಾಯಿ ಮಗನಿಗೆ ದೇವ್ರು ಬರ್ತದಂತ್ರಿ, ಅವನಿಗೆ ದೇವ್ರು ಬರಲ್ರಿ, ದೇವ್ರು ಬರ್ತದ ನನ್ನ ಹಾಟನ್ಗೆ. ಅವನಿಗೆ ಶಿಕ್ಷೆ ಕೊಡ್ಬೇಕ್ರಿ, ನಮ್ಮ ಅಕ್ಕಗೆ ನ್ಯಾಯ ಕೊಡ್ಬೇಕು, ನಮ್ಮ ಅಕ್ಕನ ಮಗುಗೆ ನ್ಯಾಯ ಕೊಡ್ಬೇಕ್ರಿ. ಎಲ್ಲರೂ ಬರ್ಬೇಕು. 5 ವರ್ಷದ ಮಗನ ರೀ, ನಮ್ಮ ಅಕ್ಕಗೆ ಯಾರು ನೋಡ್ತಾರ್ರಿ? ನಿಮ್ಮ ಅಕ್ಕಗೆ ತುಂಬ ಸೀರಿಯಸ್ ಅದೇ, ದೇವ್ ಹಿಡ್ದ ಅಂದ್ರೆ ನಮ್ಮ ಅಕ್ಕಗೆ ದೇವಿಲ್ಲ ಏನಿಲ್ಲ, ತೊಗೊಂಡು ಬನ್ನಿ ಅಂದರೆ ಇದು ಮುರುಮ್ಲಿಂದ ಆಳಂತ ತೊಗೊಂಡು ಬಂದಿದ್ದಾರೆ ಸರ್. ಆಳಂದ್ಲಿಂದ ಭಾಗದ ಅಣ್ಣ ತಮ್ಮರು ದೇವ್ ಬಡ್ದಂತು ಬೇವಿನ ಕಟ್ಟಿಗೆ ಹೊಡೆದು ಬೈ ಮುಕ್ಕುಡಿ ಮಾಡ್ಯಾರ. ದೇವ್ ಬಡ್ದಂತ ಹೊಡೆದಾರ ಬಾಬಾ, ದೇವ್ ಬಡ್ದಂತ ಹೊಡೆದಾರ. ಮಗಳು ಮುದ್ದೆ ಮಾತು ಬಂದಿಲ್ಲ. ನಾ 12 ದವಾಖಾನೆ 12 ಊರು ತಿರುಗಿ ಬಂದು ಮೇನ್ ಕೈಲಿ ಬಂದು BP ಜಾಸ್ತಿ ಆಗ್ಯದಮ್ಮ, ಕೋರಿ ಮುದ್ದೆ ಮಾಡೋ ಜೀವ ಕೊಲ್ಲಿ ತರದಿತ್ತು. ಕೆಟ್ಟು ಹೊಡೆದಾರ, ಎಷ್ಟು ನೋವು ಮಾಡ್ಯಾರ. ನಾ ಸಾಯಕ್ಕೆ ಉಳ್ದಾಳ ಮಗಳು ಅಂತೂ ಟಿಪ್ಪಿಗೆ 5 ದಿನ ಮಾಡ್ಯಾರ ಸರ್. ಮಾಡಿದಿನ 7 ಗಂಟೆಗೆ ನನ್ನ ಮಗಳು ಗಾಣಗಾಪುರ ಕರ್ಕೊಂಡ್ ಬಂದಿರಿ. ಗಾಣಗಾಪುರ ದೇವ್ಗೆ ಹೋಗಿ ಬರ್ಬೇಕು, ಚೀಟಿ ಹಾಕೊಂಡಂದು ಗಾಣಗಾಪುರ್ಗೆ ಹೋದ, ತೆಲಕುನಿಗೆ ಹೋದ. ಅದೇ 150 ಕಿಲೋಮೀಟ್ರ್ ಹೋಗಿ ಬಂದಿದ್ದೆ ಬಾಬಾ. ಆಯ್ತು 5 ಗಂಟೆಗೆ ದವಾಖಾನೆಗೆ ಬಂದಿನಿ. ಮನೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ, ಏನು ಕಾರಣ ಇದು? ಇವ್ರು ಹೇಳ್ತಾ ಇರೋ ಪ್ರಕಾರ ಬೇವಿನ ಕಡೆಯಲ್ಲಿ ಹೊಡೆದು ಸಾಯಿಸಿದ್ದಾರೆ ಅಂತೇಳಿ ಎಕ್ಸಾಕ್ಟಾಗಿ ಏನಾಗಿರೋದು ಈ ಒಂದು ಪ್ರಕರಣದಲ್ಲಿ? ಮತ್ತಷ್ಟು ಡೀಟೇಲ್ಸ್ ಏನಾದರೂ ಲಭ್ಯವಾಗ್ತಾ ಇದೆ? ಮುಕ್ತಾಬಾಯಿ ಸಾವಿಗೆ ಏನು ಕಾರಣ ಹಾಗಾದರೆ? ರೆಮನ್, ಸದ್ಯದ ಮಾಹಿತಿ ಪ್ರಕಾರ ಆಕೆಗೆ ಏನು ಈ ಕಟ್ಟಿಗೆಯಿಂದ ಹೊಡೆದೇ ಸಾಯಿಸಲಾಗಿದೆ ಅನ್ನುವಂಥದ್ದು ಆ ಪೊಲೀಸರಿಗೂ ಗೊತ್ತಿರತಕ್ಕಂಥ ಮಾಹಿತಿ. ಸದ್ಯ ಆಳಂದ ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿರತಕ್ಕಂಥದ್ದು ಕಲಬುರಗಿಯ ಜಿಮ್ಸ್ ಆಸ್ಪತ್ರೆ ಬಳಿ. ಯಾಕಂತಂದರೆ ಇದು ನಡೆದಿರ್ತಕ್ಕಂಥದ್ದು ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿ ಆದ್ದರಿಂದ ಸದ್ಯ ಆ ಡೆಡ್ ಬಾಡಿ ಇಲ್ಲಿ ಇದೆ. ಹೀಗಾಗಿ ಆಳಂದ ಪೊಲೀಸರು ಕೂಡ ಮಾಹಿತಿಗಾಗಿ ಇಲ್ಲಿಗೆ ಬಂದಿರತಕ್ಕಂಥದ್ದು. ಆ ಕುಟುಂಬಸ್ಥರು ಮತ್ತು ಏನು ಮುಕ್ತಾಬಾಯಿ ಏನು ಆ ಸಂಬಂಧಿಕರೇನಿದ್ದಾರೆ ಅವ್ರು ಹೇಳುವಂಥ ಪ್ರಕಾರ ಆಕೆಗೆ ಏನು ಕಟ್ಟಿಗೆಯಿಂದ ಹೊಡೆದು ಸಾಯಿಸಿದ್ದಾರೆ, ಅದು ಏನೋ ಥರ ದೆವ್ವ ಬಂದಿದೆ ಅಂತೇಳಿ. ಇನ್ನೂ ರಾಜ್ಯದಲ್ಲಿ ಮೂಢನಂಬಿಕೆ ಕಾಯ್ದೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಕೂಡ ಈ ರೀತಿ
ರೀತಿಯಾದಂಥ ದುರಂತಗಳು ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ಅಂತಲೇ ಹೇಳ್ಬೋದು ರೆಹಮಾನ್. ಯಾಕಂತಂದರೆ ದೆವ್ವ ಬಿಡ್ದಿದೆ ಅಂದರೆ ಸುಸ್ತಾಗಿ ಬಿದ್ದಿರ್ತಕ್ಕಂಥ ಹೆಣ್ಮಗಳನ್ನು ಆಸ್ಪತ್ರೆಗೆ ಸೇರಿಸೋದನ್ನು ಬಿಟ್ಟು ಆಕೆಗೆ ದೆವ್ವ ಹಿಡಿದಿದೆ ಅಂತೇಳಿ ಇಡೀ ಏನು ಆ ಗಿಡ್ಡೆಪ್ಪ ಅಂದರೆ ಆಕೆ ಮುಕ್ತಾಬಾಯಿ ಏನು ಪತಿ ಇದ್ದಾರೆ ಆ ಪತಿಯ ಕುಟುಂಬಸ್ಥರು ಸೇರಿ ಆಕೆಯನ್ನು ಹೊಡೆದು ಸಾಯಿಸಿರ್ತಕ್ಕಂಥದ್ದು. ತದನಂತರ ಏನು ಆಕೆಗೆ ದೆವ್ವ ಬಿಡಿಸೋಣ ಅಂತೇಳಿ ಏನು ಕಲಬುರಗಿಯ ಪ್ರಸಿದ್ಧ ಏನು ಗಳಗಾಪುರದ ದತ್ತಾತ್ರೇಯ ಸನ್ನಿಧಿ ಏನಿದೆ ಅಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ. ಅಲ್ಲೂ ಕೂಡ ಆಕೆ ಏನು ಅಂತಂದರೆ ಯಾವುದೇ ರೀತಿಯಾಗಿ ಸ್ಪಂದಿಸದೇ ಇರೋದು ಕಾರಣಕ್ಕಾಗಿ ಆಸ್ಪತ್ರೆಗೆ ಸೇರಿಸ್ತಕ್ಕಂಥದ್ದು. ಸದ್ಯ ಆಸ್ಪತ್ರೆಯಲ್ಲಿ ಆಕೆ ಏನು ಅಂತಾರೆ ಸಾವನ್ನಪ್ಪಿರ್ತಕ್ಕಂಥದ್ದು ಸಾಕಷ್ಟು ಏನು ಅಂತಾರೆ ಅನುಮಾನಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಯಾಕೆಂತಂದರೆ ಸಹಜವಾಗಿ ಏನು ಅಂತಾರೆ ಸುಸ್ತಾಗಿ ಬಿದ್ದಿದ್ದಾರೆ ಅಂತಂದರೆ ಯಾವುದೇ ರೀತಿ ಏನೋ ಮೂರ್ಛೆ ರೋಗ ಇರ್ಬೋದು ಅಥವಾ ಯಾವುದೋ ಕಾರಣಕ್ಕಾಗಿ ಸುಸ್ತಾಗಿ ಬಿದ್ದಿರ್ಬೋದು ಅನ್ನೋದನ್ನು ಅರಿತು ಅವರು ಹಾಸ್ಪಿಟ್ಲಿಗೆ ಸೇರಿಸಬೇಕಾಗಿತ್ತು. ಆದರೆ ಆಕೆಗೆ ದೆವ್ವ ಹಿಡಿದಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಇಟ್ಕೊಂಡು ಕುಟುಂಬಸ್ಥರು ಎಲ್ಲರೂ ಕೂಡ ಆಕೆಗೆ ಹೊಡೆದು ಸಾಯಿಸಿರ್ತಕ್ಕಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು ರೆಹಮಾನ್. ಓಕೆ, ಥ್ಯಾಂಕ್ ಯು ದತ್ತಾತ್ರೇಯ. ಇನ್ನು ಬೆಂಗಳೂರಿನಲ್ಲಿ ಯುವತಿಯರಿಗೆ ಈ ಬೀದಿ ಪುಂಡರ ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಈ ಬೈಕ್ನಲ್ಲಿ ಹೋಗುವಾಗ ಫಾಲೋ ಮಾಡೋದು, ಚುಡಾಯಿಸೋದು, ಕಿರುಕುಳ ಕೊಡೋದು ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. 2 ಕಿಲೋಮೀಟರ್ವರೆಗೂ ಕೂಡ ಯುವತಿಯನ್ನು ಫಾಲೋ ಮಾಡಿದಾರಂತೆ ಇಲ್ಲೊಬ್ಬ ಪುಂಡರು. ಒಂದೇ ಬೈಕ್ನಲ್ಲಿದ್ದಂಥ 3 ಯುವತಿಗೆ ಕಿರುಕುಳ ಕೊಟ್ಟಿದ್ದಾರಂತೆ. ಬೇಕಂತಾನೆ ಯುವತಿಯ ಬೈಕ್ ಬಳಿ ಅಡ್ಡಾದಿಡ್ಡಿ ಚಾಲನೆ ಮಾಡೋದು. ಸೊ ಇದೆಲ್ಲವೂ ಕೂಡ ಕಾರ್ನಲ್ಲಿ ಹಿಂದೆ ಬರ್ತಾ ಇದ್ದಂಥ ಮತ್ತೊಬ್ಬ ವ್ಯಕ್ತಿ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ. ವಿಡಿಯೋ ಸಮೇತ ಈಗ ಪೊಲೀಸರಿಗೆ ಟ್ಯಾಗ್ ಮಾಡಿದ್ದಾರೆ ಆ ವ್ಯಕ್ತಿ. ಸೊ ಈ ವಿಡಿಯೋನ ಆಧರಿಸಿ ಈಗ ಇವ್ರುಗಳನ್ನ ಹಿಡಿಬೇಕಾಗಿದೆ. ನೋಡಿ, ಅಲ್ಲಿ ಒಂದು ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ಪಾಪ ಆಕೆ ಪಕ್ಕದಲ್ಲಿ ತನ್ನ ಸ್ಕೂಟರ್ನಲ್ಲಿ ಹೋಗ್ತಾ ಇದ್ದಾಳೆ. ಇನ್ನೊಂದು ಗಾಡಿಯಲ್ಲಿ ಈ 3 ಜನ ಪುಂಡ್ರು ಬೇಕು ಅಂತ ಆಕೆ ಪಕ್ಕಕ್ಕೆ ಹೋಗೋದು, ಆಕೆಗೆ ಏನಾದರೂ ಒಂದು ಅಶ್ಲೀಲವಾಗಿ ಹೇಳೋದು, ಚುಡಾಯಿಸೋದು, ಹೀಗೆಲ್ಲ ಮಾಡಿದ್ದಾರೆ. ಇದು ಬೆಂಗಳೂರಿನಲ್ಲಿ ಆಗಿರೋದು. ಸೊ ಹಾಗಾಗಿನೇ ಆ ವ್ಯಕ್ತಿ ಇನ್ನೊಬ್ಬ ಕಾರ್ನಲ್ಲಿ ಏನು ಬರ್ತಾ ಇದ್ರು ಅವರ ಕಾರ್ನ ಡ್ಯಾಶ್ ಕ್ಯಾಮ್ರಾದಲ್ಲಿ ಸರಿಯಾಗಿರುವಂಥ ವಿಡಿಯೋ ಇದು. ಅದನ್ನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಪೊಲೀಸರಿಗೆ ಟ್ಯಾಗ್ ಮಾಡಿದ್ದಾರೆ. ಈಗ ಇದನ್ನು ಆಧರಿಸಿ ಪೊಲೀಸರು ಏನು ಕ್ರಮಗಳನ್ನು ಕೈಗೊಳ್ತಾರೆ ನೋಡಬೇಕು. ಯಾಕಂದರೆ ಅದರ ನಂಬರ್ ಪ್ಲೇಟ್ಸ್ ಅದಕ್ಕೆ ಈ ವಿಜುವಲ್ಸ್ ನೋಡಿದ್ರೆ ಅಷ್ಟು ಕ್ಲಾರಿಟಿ ಇಲ್ಲ. ಬಟ್ ಸ್ಟಿಲ್ ಪೊಲೀಸರಂತೂ ಖಂಡಿತವಾಗ್ಲೂ ಇದನ್ನು ಈಸಿಯಾಗಿ ಟ್ರೇಸ್ ಮಾಡ್ಬೋದು. ಯಾರಿದ್ದಾರೆ ಇಂಥವ್ರು, ಈ 3 ಜನ ಯಾರಿದ್ದಾರೆ ಅವ್ರನ್ನ ಹಿಡಿದು ತಕ್ಕ ಶಾಸ್ತಿಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ.